ಹೊಡೆದದ್ದು ದರ್ಶನ್, ಹೊಡೆಸ್ಕೊಂಡಿದ್ದು ಹೆಂಡತಿ ವಿಜಯಲಕ್ಷ್ಮಿ. ಆದರೆ ಬಲಿಪಶು ಆಗಿದ್ದು ಮಾತ್ರ ನಟಿ ನಿಖಿತಾ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನೋ ಹಾಗೆ ನಟಿ ನಿಖಿತಾಗೆ ನಿರ್ಮಾಪಕರ ಸಂಘ 3 ವರ್ಷ ನಿಷೇಧ ಹೇರಿದೆ. ದರ್ಶನ್ ದಾಂಪತ್ಯ ಕಲಹಕ್ಕೆ ನಿಖಿತಾಳೆ ಕಾರಣ ಅಂತ ಸಂಘ ಸಬೂಬು ನೀಡಿದೆ. ಹೊಡೆದದ್ದು ಡ್ಯಾಮೇಜಿಂಗ್ ಸ್ಟಾರ್ ದರ್ಶನ್, ಹೊಡೆಸಿಕೊಂಡಿದ್ದು ಹೆಂಡತಿ ವಿಜಯಲಕ್ಷ್ಮಿ. ಆದರೆ ಚಿತ್ರರಂಗದವರು ನಿಷೇಧ ಹೇರಿದ್ದು ಮಾತ್ರ ನಟಿ ನಿಖಿತಾಗೆ. ಇದು ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಹಾಕಿದ್ರು ಅನ್ನುವಂತಿದೆ. ದರ್ಶನ್ ಮತ್ತು ನಿಖಿತಾ ನಡುವೆ ಇದ್ದ ಸಂಬಂಧವೇ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಅಂತ ನಿರ್ಮಾಪಕರ ಸಂಘ ನಟಿ ನಿಖಿತಾಗೆ 3 ವರ್ಷ ನಿಷೇಧ ಹೇರಿದೆ. ಇವತ್ತು ನಿರ್ಮಾಪಕ ಸಂಘದ ಅಧ್ಯಕ್ಷ ಮುನಿರತ್ನ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ದರ್ಶನ್ ಜೈಲು ಸೇರಿದ್ದರಿಂದ ಕನ್ನಡ ಚಿತ್ರ ನಿರ್ಮಾಪಕರಿಗೆ ಸಾಕಷ್ಟು ನಷ್ಟವಾಗಿದೆ. ಇಷ್ಟೆಲ್ಲ ಆಗಲು ಕಾರಣ ನಿಖಿತಾ ಅನ್ನುವ ನಿರ್ಧಾರಕ್ಕೆ ಬಂದಿದೆ ನಿರ್ಮಾಪಕರ ಸಂಘ. ಇದು ಎಲ್ಲ ನಿರ್ಮಾಪಕರ ಒಮ್ಮತದ ನಿರ್ಧಾರ ಅಂತಾರೆ ಸೂರಪ್ಪ ಬಾಬು. ನಮ್ಮ ಒಂದು ಮನೆ ಹೆಣ್ಣುಮಗುಗೆ ಒಂದು ರೀತಿ ಅನ್ಯಾಯ ಆಗಿದೆ. ಆ ಹುಡುಗಿ ವಿಷಯದಿಂದ ಆಗಿದೆ ಅಂತ ನಮಗೆ ಬಲ್ಲ ಮೂಲಗಳಿಂದ ಹಾಗೂ ಲಿಖಿತ ಮೂಲಗಳಿಂದ ನಮ್ಮ ಸಂಘಕ್ಕೆ ಒಂದು ಕಂಪ್ಲೇಂಟ್ ಬಂದಿರೋದ್ರಿಂದ ಇಂಥ ಒಂದು ನಿರ್ಧಾರನ ನಾವು ತಗೊಂಡಿದ್ದೀವಿ. ಸದ್ಯಕ್ಕೆ ನಿಖಿತಾ ದರ್ಶನ್ ಜೊತೆ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಆ ಚಿತ್ರದಲ್ಲಿ ಅಭಿನಯಿಸೋಕೆ ಮಾತ್ರ ಯಾವುದೇ ಸಮಸ್ಯೆ ಇಲ್ಲ. ಅದಾದ ಮೇಲೆ 3 ವರ್ಷ ನಿಖಿತಾ ಕನ್ನಡ ಚಿತ್ರಗಳಲ್ಲಿ ನಟಿಸುವಂತೆಯೇ ಇಲ್ಲ. ಅಷ್ಟೇ ಅಲ್ಲದೆ ದರ್ಶನ್ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ನಿರ್ಮಾಪಕ ಸಂಘದ ಕಾರ್ಯದರ್ಶಿ ಸೂರಪ್ಪ ಬಾಬು ತಿಳಿಸಿದ್ದಾರೆ. ಕಾನೂನು ಪ್ರಕ್ರಿಯೆಯಿಂದ ಅವರು ಆಚೆ ಬರಬೇಕು. ಆ ನಂತರ ಅದನ್ನು ನಮ್ಮ ನಿರ್ಮಾಪಕರ ಸಂಘದಲ್ಲಿ ಖಂಡಿತವಾಗಿ ಅವರ ವಿರುದ್ಧವಾಗಿ ಕ್ರಮ ತಗೊಳ್ಳೋದು ನಮ್ಮ ಸಂಘದಲ್ಲಿ ಚರ್ಚೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅದನ್ನು ನಾವು ಖಂಡಿತ ಎಲ್ಲ ನಿರ್ಮಾಪಕರು ಒಕ್ಕೂರಿನಿಂದ ಆ ಒಂದು ಇದರಲ್ಲಿ ನಾವೆಲ್ಲರೂ ತೀರ್ಮಾನ ತಗೋತೀವಿ. ಒಟ್ಟಾರೆ ದರ್ಶನ್ ಅರೆಸ್ಟ್ನಿಂದ ಕನ್ನಡ ಚಿತ್ರ ನಿರ್ಮಾಪಕರು ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಈ ಪ್ರಕರಣ ಇನ್ನೆಷ್ಟು ವಿವಾದಗಳನ್ನು ಹುಟ್ಟು ಹಾಕುತ್ತೆ ಅನ್ನೋದು ಈಗ ಭಾರಿ ಕುತೂಹಲ ಮೂಡಿಸಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ದರ್ಶನ್ ವಿಜಯಲಕ್ಷ್ಮಿ ದಾಂಪತ್ಯದಲ್ಲಿನ ಬಿರುಕಿಗೆ ನಿಖಿತಾ ಕಾರಣವಂತೆ. ಇದು ನಾವು ಹೇಳ್ತಾ ಇರೋದಲ್ಲ, ದರ್ಶನ್ ವಿರುದ್ಧದ ಎಫ್ಐಆರ್ನಲ್ಲಿ ಇರೋದು. ನಿಖಿತಾಗೆ 3 ವರ್ಷ ಚಿತ್ರರಂಗದಿಂದ ನಿಷೇಧ. ಇದಕ್ಕೆ ಬೇಸರಗೊಂಡಿರೋ ನಿಖಿತಾ ದರ್ಶನ್ ಜೊತೆ ಪರ್ಸನಲ್ ರಿಲೇಶನ್ಶಿಪ್ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಿಖಿತಾ ಮುಂಬೈ ಮೂಲದ ನಟಿ. ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಪುನೀತ್ ರಾಜ್ಕುಮಾರ್ ಜೊತೆಗಿನ ವಂಶಿ ಚಿತ್ರದ ಮೂಲಕ. ಇದಾದ ಮೇಲೆ ನಿಖಿತಾಗೆ ಅವಕಾಶಗಳು ಅರಸಿ ಬಂದವು. ನಿಖಿತಾ ದರ್ಶನ್ ಜೊತೆ ಯೋಧ ಮತ್ತು ಪ್ರಿನ್ಸ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಈಗ ಕನ್ನಡದ ಅತಿ ದೊಡ್ಡ ಬಜೆಟ್ನ ಚಿತ್ರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ಕೂಡ ನಿಖಿತಾ ದರ್ಶನ್ಗೆ ನಾಯಕಿ. ಪತಿಯಿಂದ ಹಿಗ್ಗಾಮುಗ್ಗ ಹೊಡೆತ ತಿಂದ ವಿಜಯಲಕ್ಷ್ಮಿ ಅವರ ಕಂಪ್ಲೇಂಟ್ನಲ್ಲಿ ಕೂಡ ನಿಖಿತಾ ಹೆಸರಿದೆ. ಹೀಗಾಗಿ ಚಿತ್ರರಂಗ ಈ ಗಲಾಟೆಯಲ್ಲಿ ನಿಖಿತಾ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದೆ. 3 ವರ್ಷದ ನಿಷೇಧ ಶಿಕ್ಷೆ ಹೇರಿದೆ. ಈ ಕುರಿತು ಸುವರ್ಣ ನ್ಯೂಸ್ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ ನಿಖಿತಾ ಇದರಿಂದ ತುಂಬಾ ಅಪ್ಸೆಟ್ ಆಗಿದ್ದೇನೆ ಎಂದಿದ್ದಾರೆ. ನನಗೆ ತುಂಬಾ ಅಪ್ಸೆಟ್ ಆಯ್ತು, ತುಂಬಾ ಶಾಕ್ ಆಯ್ತು ನಿಜವಾಗ್ಲೂ. ಬಿಕಾಸ್ ಐ ಹ್ಯಾವ್ ಗಿವನ್ ಸೋ ಮಚ್ ಇನ್ ಕನ್ನಡ ಇಂಡಸ್ಟ್ರಿ. I think people should support me now because it's high time they should realize why is the artist getting targeted. Why am my name getting dragged between husband-wife fight? Why is my question. Do they have any proof? ಹೀಗೆ ಪ್ರಶ್ನಿಸುವ ನಿಖಿತಾ ಇತ್ತೀಚೆಗಷ್ಟೇ ತಂದೆಯ ಸಾವಿನಿಂದ ಕಂಗಾಲಾಗಿದ್ದಾರೆ. ಇನ್ನೂ ಆ ಶಾಕ್ನಿಂದ ತಾನು ಹೊರಬಂದಿಲ್ಲ. ಸದ್ಯಕ್ಕಂತೂ ಆಘಾತಕ್ಕೊಳಗಾಗಿದ್ದೇನೆ ಅಂತ ನಿಖಿತಾ ಗೋಳು ತೋಡಿಕೊಂಡ್ರು. I'm just getting one shock news. These 3 days have been a trauma for me. ದರ್ಶನ್ ಜೊತೆ ಯಾವುದೇ ಎಕ್ಸ್ಟ್ರಾ ಸಂಬಂಧ ಇಲ್ಲ ಎಂದ ನಿಖಿತಾ ನಾವಿಬ್ಬರು ಹೀರೋ ಹೀರೋಯಿನ್ ಅಷ್ಟೇ, ವಿನಾಕಾರಣ ತಮ್ಮ ಹೆಸರನ್ನ ಈ ಗಲಾಟೆಯಲ್ಲಿ ಎಳೆದು ತರಲಾಗಿದೆ ಎಂದು ಹೇಳಿದರು. Darshan ji and my relationship is a normal artist heroine's relationship, hero-heroine's relationship. It's the 3rd movie I'm just friendly more to Vijay Lakshmi and Darshan ji. That's about it, nothing else. ನಿಖಿತಾ ಇನ್ನೂ ಅವಿವಾಹಿತೆ. ಒಬ್ಬ ಮದುವೆಯಾಗದ ಹುಡುಗಿ ಮೇಲೆ ಈ ರೀತಿ ಆರೋಪ ಹೊರಿಸೋದು ಎಷ್ಟು ಸರಿ ಅನ್ನೋದು ನಿಖಿತಾ ಪ್ರಶ್ನೆ. ನಿಜವಾಗ್ಲೂ ನನಗೆ ತುಂಬಾ ಹರ್ಟ್ ಆಯ್ತು. I'm a non-married girl. I have to get married in the future. What is this going to be a mark for the rest of my life?
I'm giving you a clarification. I have no relationship with Darshan ji. ಪ್ರತಿ ಹಂತದಲ್ಲೂ ತನಗೂ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ಲ ಎಂದು ವಾದಿಸುವ ನಿಖಿತಾ ವಿಜಯಲಕ್ಷ್ಮಿ ಜೊತೆಗೆ ನನಗೆ ದರ್ಶನ್ಗಿಂತ ಉತ್ತಮ ಸಂಬಂಧ ಇದೆ ಅಂತ ಹೇಳಿಕೊಂಡ್ರು. My relationship is better with Vijay Lakshmi than Darshan ji. I'm saying it today. My relationship is better than Vijay Lakshmi than Darshan ji. Then why are people dragging my name in it? Nanage gottilla why is Vijay Lakshmi doing this? Then she should ask herself what is she doing with her. ಒಟ್ನಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ದರ್ಶನ್ ವಿಜಯಲಕ್ಷ್ಮಿ ಜಗಳದಲ್ಲಿ ನಿಖಿತಾ ಬಲಿಪಶುವಾಗಿದ್ದಾರೆ. ಹೆಂಡತಿಗೆ ಹೊಡೆದ ದರ್ಶನ್ ವಿರುದ್ಧ ಏನೆಂದರೆ ಏನು ಕ್ರಮ ಕೈಗೊಳ್ಳದ ನಿರ್ಮಾಪಕರ ಸಂಘ ನಿಖಿತಾ ಅವರನ್ನು ಮಾತ್ರ ನಿಷೇಧದ ಶಿಕ್ಷೆಗೊಳಪಡಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ನಟ ದರ್ಶನ್ ದಂಪತಿಗಳ ಕಲಹ ರಾಜಿಯೊಂದಿಗೆ ಅಂತ್ಯಗೊಳ್ಳುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಈ ನಡುವೆ ನಾಳೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಇವರಿಬ್ಬರ ಜಗಳ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಅಭಿಮಾನಿಗಳನ್ನ ಕಾಡ್ತಿದೆ. ಸಂಧಾನಕ್ಕೆ ಸಮಾಧಾನಗೊಂಡ್ರ ವಿಜಯಲಕ್ಷ್ಮಿ. ದರ್ಶನ್ ಹಲ್ಲೆ ಪುರಾಣದ 3ನೇ ದಿನವಾದ ಇಂದು ಕ್ಷಿಪ್ರ ಬೆಳವಣಿಗೆಗಳು ನಡೆದವು. ಸಂಜೆಯಾಗ್ತಿದ್ದಂತೆ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ಕಾಣೋ ಹಂಬಲದಿಂದ ರಾಜೀವ್ ಗಾಂಧಿ ಆಸ್ಪತ್ರೆಗೆ ದೌಡಾಯಿಸಿದ್ರು. ಆಸ್ಪತ್ರೆಯಲ್ಲಿ ದರ್ಶನ್ ಕುಟುಂಬ ವರ್ಗದವರು ಇದ್ರು. ಈ ನಡುವೆಯೇ ಪತಿ ದರ್ಶನ್ ಜೊತೆ ಸುಮಾರು 20 ನಿಮಿಷ ಆಸ್ಪತ್ರೆಯ ಕೊಠಡಿಯಲ್ಲಿ ಏಕಾಂತವಾಗಿ ಮಾತುಕತೆ ನಡೆಸಿದ್ರು. ಈ ವೇಳೆ ಇಬ್ಬರು ಆನಂದ ಬಾಷ್ಪ ಸುರಿಸಿದರೆಂದು ಮೂಲಗಳು ತಿಳಿಸಿವೆ. ಆ 20 ನಿಮಿಷಗಳಲ್ಲಿ ಇಬ್ಬರ ನಡುವೆ ಏನೇನು ಮಾತುಕತೆ ನಡೆಯಿತು ಅನ್ನೋದು ಗೊತ್ತಾಗಿಲ್ಲ. ಇದಾದ ಬಳಿಕ ಆಸ್ಪತ್ರೆಯಿಂದ ಹೊರಟ ವಿಜಯಲಕ್ಷ್ಮಿ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನೇರವಾಗಿ ರಾಜರಾಜೇಶ್ವರಿ ನಗರದಲ್ಲಿರೋ ದರ್ಶನ್ ಮನೆಗೆ ತೆರಳಿ ಕುತೂಹಲ ಮೂಡಿಸಿದ್ರು. ಇವೆಲ್ಲದರ ನಡುವೆ ಆಸ್ಪತ್ರೆಗೆ ದಾಖಲಾಗಿ 2ನೇ ದಿನವಾಗಿರೋ ಇಂದು ದರ್ಶನ್ ಆರೋಗ್ಯ ತಪಾಸಣೆ ನಡೆಯಿತು. ದರ್ಶನ್ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದೆ. ನಿನ್ನೆ ರಾತ್ರಿ ಊಟ ಮಾಡಿದ್ದಾರೆ. ಬೆಳಿಗ್ಗೆ ಲಘು ಉಪಹಾರ ಸೇವಿಸಿದ್ದಾರೆ. ನಾಳೆ ಮಧ್ಯಾಹ್ನದ ವೇಳೆಗೆ ಡಿಸ್ಚಾರ್ಜ್ ಮಾಡೋ ಸಾಧ್ಯತೆ ಇದೆ ಅಂತ ತಪಾಸಣೆ ಬಳಿಕ ರಾಜೀವ್ ಗಾಂಧಿ ಆಸ್ಪತ್ರೆ ವೈದ್ಯ ಶಶಿಧರ್ ಬುಗ್ಗಿ ತಿಳಿಸಿದ್ದಾರೆ. ಬಹಳಷ್ಟು ಉತ್ತಮ ಸ್ಥಿತಿಯಾಗಿದೆ. ಸೊ ನಾವು ನಾಳೆ ಬೆಳಗ್ಗೆ ಮಧ್ಯಾಹ್ನ ನಂತರ ನಾವು ಮತ್ತೊಂದು ಸಲ ಡಿಟೇಲ್ ಚೆಕಪ್ ಮಾಡಿ ಅವ್ರ ಕಂಡೀಷನ್ ಹೇಗಿದೆ, ಡಿಸ್ಚಾರ್ಜ್ ಮಾಡಬಹುದಾ ಅಂತೇಳಿ ನಾವು ಮಧ್ಯಾಹ್ನ ನಾವು ಡಿಸೈಡ್ ಮಾಡ್ತೀವಿ. ಅತ್ತ ಬಿಜಿಎಸ್ ಆಸ್ಪತ್ರೆಯಲ್ಲಿ ವಿಜಯಲಕ್ಷ್ಮಿ ಅವರ ವೈದ್ಯಕೀಯ ಪ್ರಮಾಣ ಪತ್ರ ನೀಡುವಂತೆ ವಿಜಯನಗರ ಪೊಲೀಸರು ಮನವಿ ಸಲ್ಲಿಸಿದ್ರು. ಇದಾದ ಕೆಲವೇ ಹೊತ್ತಿನಲ್ಲಿ ಬಿಜಿಎಸ್ ಆಸ್ಪತ್ರೆ ವಿಜಯಲಕ್ಷ್ಮಿ ಆರೋಗ್ಯದ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿತು. ಈ ನಡುವೆ ದರ್ಶನ್ ಭೇಟಿ ಮಾಡಿದ್ದ ನಿರ್ಮಾಪಕ ಕೆ ಮಂಜು ಬಿಜಿಎಸ್ ಆಸ್ಪತ್ರೆಗೆ ಭೇಟಿ ನೀಡಿ ವಿಜಯಲಕ್ಷ್ಮಿ ಆರೋಗ್ಯ ವಿಚಾರಿಸಿದ್ರು. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗೋ ಮಾತನ್ನಾಡಿದ್ದಾಗಿ ಹೇಳಿದ್ರು ಅಂತ ಮಂಜು ಹೇಳಿದ್ದಾರೆ. ನಾವು ಮನೆಗೆ ಹೋದಾಗ 2-3 ಸತಿ ಮಗು ಒಂದಿನ ಆಚೆ ಬರಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ದರ್ಶನ್ ನೋಡ್ಕೊಳ್ತಿದ್ದ, ಅವ್ರು ಅಷ್ಟೊಂದು ಹೋಗಿದ್ರು. ಯಾವುದೋ ಒಂದು ಕಾರಣ ಆಗಿರ್ಬೋದು. ಆದರೂ ಇವತ್ತು ಅವ್ರ ಮಿಸ್ಸಸ್ ಹೇಳಿದಷ್ಟೇ ಅವ್ರಿಗೆ ಒಳ್ಳೇದಾಗ್ಲೇನ ಚೆನ್ನಾಗ್ಲಿ ಅಂತ ಹೇಳಿ ನಾವು ದೇವರ ಪ್ರಾರ್ಥನೆ ಮಾಡಿ ಒಳ್ಳೇದಾಗಲಿ. ಈ ಎಲ್ಲ ಬೆಳವಣಿಗೆಯ ನಡುವೆ ನಾಳೆ ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ದರ್ಶನ್ಗೆ ಜಾಮೀನು ದೊರೆಯಲಿದೆಯೇ ಎಂಬ ಕುತೂಹಲವಿದೆ. ಕೋರ್ಟ್ನಲ್ಲಿ ಪ್ರಕರಣ ಯಾವ ತಿರುವು ಪಡೆಯುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.